ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸ್ಯಾಂಕ್ಷನ್ ಮಾಡಿದ್ವಿ PMJS ರಸ್ತೆಗಳು ಒಂದು. ಈಗಾಗಲೇ ಸಂಭ್ಯ ವಸ್ತಳಿ ತಗೊಂಡು ಪೂಜೆ ಮಾಡಿ ಬಂದಿದ್ದೀವಿ. ಬರೀ ರೀಸರ್ಫೇಸಿಂಗ್ ಏನೋ ಗುಂಡಿ ಮುಚ್ಚಿಬಿಟ್ಟು ತಾರ ಹಾಕೋದು, ಇದು ಒಂದು ಮಾಡಿದ್ದೀವಿ. ನೆಕ್ಸ್ಟು ಲಾಸ್ಟ್ ಅಡಿಕೆಕೆರೆ ಒಂದಿದೆ, ಅಡಿಕೆಕೆರೆನೂ ಮಾಡಿ ನರಸಿಂಹರೆಡ್ಡಿ ಬರ್ತೀವಿ, ಅದನ್ನು ಮಾಡಿ ಇವತ್ತೆಲ್ಲ ಬರೀ ಇದೆ ರೀಸರ್ಫೇಸಿಂಗ್ ಮಾಡ್ತಾ ಇದ್ದೀವಿ. ಎಲ್ಲ ರಸ್ತೆಯಲ್ಲೂ ಸಹ ಕೊನೆ ಪಕ್ಷ ಒಂದು 10 ವರ್ಷ ಚೆನ್ನಾಗಿರ್ತವೆ. ನೆಮ್ಮದಿ ಇಲ್ಲ, ಬೈಯೋದು ತಪ್ತದೆ. ಜನ ಎಲ್ಲ ದುಡ್ಡು ಕೊಡ್ತಿದ್ರು, ಯಾರು ಓಟ್ ಹಾಕಲ್ಲ, ಅದು ಬೈಯೋದಾರ ತಪ್ತದಲ್ಲ. ಸರ್ಕಾರ ಅನುದಾನ ಕೇಂದ್ರ ಸರ್ಕಾರ ದುಡ್ಡು, ಇದು ಕೇಂದ್ರ ಸರ್ಕಾರ PMJ ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಸಿಸ್ಟಮ್ ಅಂತ ಅದ್ರಲ್ಲಿ ಬಂದಿತ್ತು. ಈಗಿನ್ನೂ ಬಂದಿಲ್ಲ, ರಾಜ್ಯ ಸರ್ಕಾರ ಇನ್ನೂ ಕೊಟ್ಟಿಲ್ಲ. ನೋಡೋಣ, ಕೊಡ್ಬೋದು, ಕೊಡ್ತಾರೆ. ಅಲ್ಲ, ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಮರ್ತೆ ಬಿಟ್ಟು ಯಾವ ಅವ್ರ ಅಪ್ರಾಣೆ ಮಾಡಲ್ಲ. ಅವ್ರ ತಾಕತ್ತಿರೋ ಕಾಂಗ್ರೆಸ್ ಜಿಲ್ಲಾ ಎಲೆಕ್ಷನ್ ಮಾಡಿ ತಾಕತ್ತಿದ್ದಾನೆ ಕೇಳಿ. ಇವ್ರ ಯಾರಂತದ್ದು ನಮ್ಮ ಮುದ್ದನ್ಮಗಳಿಗೆ ಮಾಡ್ತಾರೆ, ತಾಕತ್ತೇ ಇಲ್ಲ ಅವ್ರಿಗೆ. ನನಗೆ ಬಹಳ ಇಷ್ಟ, ಯಾಕೆಂದ್ರೆ ನಮ್ಮ ಕಾರ್ಯಕರ್ತರಿಗೆ ಅದೊಂದು ಉದ್ಯೋಗ ಕೊಡುವುದು ಕೆಲಸ. ಸಣ್ಣ ಪುಟ್ಟ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, RMC ಇವ್ಯಾವ ಮಾಡಿದ್ರೆ ಏನು ಕೆಲಸ ಕೊಡೋಕ್ಕಾಗಬೇಕು ನಮ್ಮ ಕಾರ್ಯಕರ್ತರಿಗೆ? ಸುಮ್ಮನೆ ದುಡ್ಕೊಂಡಿದ್ದಾರೆ ಅವರು ಅವ್ರಿಗೂ ಒಂದು ಅಧಿಕಾರ ಕೊಡ್ಬೇಕಲ್ಲ. ಹಂಗಾಗಿ ನಾನು ಒತ್ತಾಯ ಮಾಡ್ತೀನಿ, ಜಿಲ್ಲಾ ಸುಂಕಿಲಲ್ಲಿ ನಗಡೆ ಯಾಕಲ್ಲ ನನಗೆ ಗೊತ್ತಿಲ್ಲ, ಕೇಳಿ ತಿಳ್ಕೊಳ್ಳಿ. ಮುಂದೆ ನಾವೇನು ಬೇಡ ಅಂತೀವ? ಅಯ್ಯೋ ವೆಲ್ಕಮ್, ಅವ್ರು ನಮ್ಮ ನಾಯಕರು ಬರ್ಲಿ ಪಾಪ. ಅಲ್ಲ, ಉಗ್ರೇಶ್ ಅವ್ರು ಓಡಾಡ್ತಿದ್ದಾರೆ, ಅದು ನಾವೇನು ಹೇಳಕ್ಕಾಗಲ್ಲ. ಅದು ತೀರ್ಮಾನ ನಾವು ಮಾಡ್ತೀವಿ. ಈಗ ನಮ್ಮ 3 ವರ್ಷ ಈಗ ಯಾಕೆ ಚಿಂತೆ? ನಮ್ಮ 3 ವರ್ಷದ ಬದುಕು, ಅಷ್ಟೊತ್ತಿಗೆ ಯಾರು ಇರ್ತೀವೋ ಯಾರು ಇರ್ತೀವೋ ನೋಡೋಣ. ಪಂಚಾಯತಿ, ತಾಲೂಕ್ ಪಂಚಾಯತ್, RMC ಕೂಡಲೇ ಎಲೆಕ್ಷನ್ ಮಾಡಬೇಕು, ಇದು ನನ್ನ ಒತ್ತಾಯ. ಹೇಮಾವತಿ ಲಿಂಕ್ ಏನಲ್ಲ, ಯಾಕೋ ಕೃಷ್ಣಪ್ಪ ಅವರು ಯುದ್ಧ ಮಾಡುವಾಗ ನನ್ನ ಕಾಲು ಹಿಡ್ಕೊಂಡು ಏನ್ ಮಾಡ್ಬೇಕು? ನಾನು ನಶ ಹಾಕ್ಬೇಕು. ಹಂಗೆ ಯುದ್ಧ ಮಾಡೋ ಸಂದರ್ಭದಲ್ಲಿ ಅವರು ಸರೆಂಡರ್ ಆಗಿದ್ದಾರೆ, ಬೇಡ ನಾವು ಯುದ್ಧ ಮಾಡೋಣ. ಏನ್ ಮಾಡ್ಬೇಕು? ಯಾರ ಜೊತೆ ಮಾಡ್ಬೇಕು? ಈಗ ನಮ್ಮವರು 11-12 ಏರ್ ಬೇಸ್ ಹೊಡೆದಾಕಿವ್ರೆ, ಅವ್ರಿಗೆ ಏನು ಶಕ್ತಿ ಇಲ್ಲ. ಇನ್ನೊಂದು ವಾರ ಮಾಡಿದ್ರೆ ಪಾಕಿಸ್ತಾನ ನಮ್ಮ ಜೊತೆ ತಗೊಂಡು ಏನ್ ಮಾಡೋದು? ಗಬ್ಬದ ಏನ್ ಮಾಡ್ತಾರೆ ದರಿದ್ರವ? ಅದರಿಂದ ಮೋದಿಯವ್ರ ತೀರ್ಮಾನ ಸರಿ ಇದೆ. POK ಒಂದು ಬಿಗಿ ಇಟ್ಕೋಬೇಕು. ಪಾಕ್ ಆಕ್ರಮಿತ ಪ್ರದೇಶ ನಾವು POK ತಗೋಬೇಕು. ಇವತ್ತು ಬೆಳಗ್ಗೆ ಮೋದಿಯವ್ರು ಹೇಳ್ತಾರೆ ಅದನ್ನ ಗಟ್ಟಿ ತಗೋತೀವಿ ಅಂತ. ಅಷ್ಟಾದ್ರೆ ಸಾಕಲ್ಲ ಸರ್. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಒಂದು ಮನೆ ನಾವು ಮಾಡಿಸಿದೀವಿ, ಕೊಡ್ತಾರೆ, ತೊಂದರೆ ಇಲ್ಲ. 15ನೇ ತಾರೀಕು ಲಾಸ್ಟ್ ಡೇಟ್. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.